ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಎಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗೆ ಏಳುವಾಗ ಆಲ್ರೆಡಿ 7:30 ಆಗಿತ್ತು. ಯಾಕೋ ಸ್ವಲ್ಪ ಹುಷಾರಿಲ್ಲ, ಮೈಕೈಯೆಲ್ಲ ನೋವು, ಸಿಕ್ಕಾಪಟ್ಟೆ ನೋವಿತ್ತು. ಸಾರಿ, ಕಾಫಿ ಮಾಡೋಣ ಅಂತ ಹೇಳಿ ಹಾಲನ್ನ ರೆಡಿ ಮಾಡ್ತಿದ್ದೆ. ಅವರು ತಂದು ಕೊಟ್ಟಿದ್ರು ಹಾಲನ್ನ, ಅದಕ್ಕೋಸ್ಕರ ಕಾಫಿ ರೆಡಿ ಮಾಡ್ತಾಯಿದ್ದೆ. ಅಮ್ಮನೂ ಅಷ್ಟೇ ರಾತ್ರಿ ಇಡೀ ನಿದ್ದೆ ಮಾಡಿರಲಿಲ್ಲ, ಅದಕ್ಕೂ ನಿದ್ದೆ ಆಗಿರಲಿಲ್ಲ. ಅವಳು ಮಲ್ಕೊಂಡಿದ್ದಾಳೆ, ಒಂದು 6 ಗಂಟೆ ಮಲ್ಕೊಂಡ್ಳು ಅಷ್ಟೇ. ಅವಳು ಈಗ ಎದ್ಲು, ಜಸ್ಟ್ ಅಂದರೆ ಒಂದು ಹಾಫ್ ಆನ್ ಅವರ್ ನಿದ್ದೆ ಮಾಡಿದ್ಲು ಅಷ್ಟೇ ಅನಿಸುತ್ತೆ. ಜಾಸ್ತಿ ನಿದ್ದೆ ಮಾಡಲಿಲ್ಲ ಅವಳು. ರಾತ್ರಿ ಇಡೀ ಎಚ್ಚರ ಇದ್ಲು, ಅದಕ್ಕೋಸ್ಕರ ನಾವು ಹೇಳುವಾಗ ಲೇಟಾಗಿತ್ತು. ರಾತ್ರಿ ಇಡೀ ಗೊತ್ತಲ್ವ, ಮಕ್ಕಳು ಎಚ್ಚರ ಇದ್ದಾಗ ಸರಿಯಾಗಿ ನಿದ್ದೆ ಆಗಲ್ಲ ಅಂತ ಹೇಳಿ ನಾನು ಸ್ವಲ್ಪ ಲೇಟಾಗಿದ್ದೆ. ಅವರಷ್ಟೊತ್ತಿಗೆ ಕಸ ಗುಡಿಸಿ ನೆಲವೆಲ್ಲ ಒರೆಸಿಟ್ಟಿದ್ರು. ನಮ್ಮನೇಲಿ ಯಾವಾಗಲೂ ಅಷ್ಟೇ, ಏನಾದ್ರು ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಗೊತ್ತಾದರೆ ಬೇಡ ಬಿಡು ನಾನು ಮಾಡ್ತೀನಿ, ಯಾಕಷ್ಟು ಕಷ್ಟಪಡ್ತೀಯ ಅಂತ ಹೇಳ್ತಾರೆ. ಹಾಗೆ ಅವ್ರಿಗೂ ಕಾಫಿ ರೆಡಿ ಮಾಡ್ತಾ ಟಿಫನ್ ಏನು ಮಾಡೋಣ ಅಂತ ಹೇಳಿದಾಗ ವೆಜ್ ಬಿರಿಯಾನಿ ಮಾಡೋಣ ಅಂತ ಮಾಡು ಅಂತ ಹೇಳಿದ್ರು ನೈಟೇ. ಅದಕ್ಕೋಸ್ಕರ ವೆಜ್ ಬಿರಿಯಾನಿ ಮಾಡಬೇಕು. ಅದ್ರ ರೆಸಿಪಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಇಲ್ಲಿ ವೆಜ್ ಬಿರಿಯಾನಿಗೋಸ್ಕರ ನಾನು ಇಲ್ಲೊಂದು ಪಾತ್ರೆಯಲ್ಲಿ ಒಂದು ಅಕ್ಕಿ ಒಂದು 5 ನಿಮಿಷ ಅಕ್ಕಿ ನೆನೆಸಿರ್ತಾಯಿದ್ದೀನಿ. ಅಷ್ಟರೊಳಗೆ ನೆನೆದ್ರೊಳಗೆ ತರಕಾರಿ ಕೂಡ ಹಚ್ಕೊತೀನಿ. ಜಾಸ್ತಿ ತರಕಾರಿ ಹಾಕೋದಲ್ಲ ನಾನು, ಬೀನ್ಸು, ಆಲೂಗಡ್ಡೆ, 2 ಟೊಮೆಟೊ ಹಣ್ಣು, ಮೆಣಸಿನ್ಕಾಯಿ, ಹಾಗೆ ಒಂದು ಈರುಳ್ಳಿ ಕೂಡ ಹೆಚ್ಕೋತೀನಿ. ಈ ತರಕಾರಿನೆಲ್ಲ ಹೆಚ್ಚಿ ತೊಳೆದಿಟ್ಟಿರಲಿಲ್ಲಲ್ವ, ಅದಕ್ಕೋಸ್ಕರ ಬೇರೆ ಪಾತ್ರೆ ಹಾಕಿ ತೊಳೆಯೋಣ ಅಂತ ಹೇಳಿ ಒಂದು ಪಾತ್ರೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಅದು ತೊಳೆದಾದ ನಂತರ ಮೊದಲೇ ಹೇಳಿದಿರೋ ಥರ ಒಂದು 5-6 ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, 1 ಟೊಮೆಟೊ ಹಣ್ಣು, ಹಾಗೆ 2 ಈರುಳ್ಳಿನ ಹೆಚ್ಕೊಂಡಾದ ನಂತರ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರಿಗೆ ಸ್ವಲ್ಪ ಎಣ್ಣೆ, 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದನ್ನು ಕೂಡ ಬಿಸಿ ಮಾಡ್ಕೊತೀನಿ. ಬಿಸಿ ಆದ ನಂತರ ಸ್ಪೈಸಸ್ ಏನಿದೆ ಅದಿಷ್ಟು ಹಾಕ್ಕೋತೀನಿ. ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಲವಂಗ, ಹಾಗೆ ಸ್ಪೈಸಸ್ ಏನೇನು ಹಾಕ್ತೀವಿ ಬಿರಿಯಾನಿಗೋಸ್ಕರ ಅದನ್ನೆಲ್ಲ ಹಾಕ್ಕೋತೀನಿ. ನಾನಿಲ್ಲಿ ಯಾವ ಮಸಾಲನೂ ಹಾಕ್ತಾಯಿಲ್ಲ, ನಾನು ಹಾಕ್ತಾಯಿರೋದು ಒಂದೇ ಚಿಕನ್ ಮಸಾಲ ಒಂದು ಆ್ಯಡ್ ಮಾಡ್ತಾಯಿರೋದು. ವೈಟ್ ಬಿರಿಯಾನಿ ಮಾಡ್ತಾರೆ ಅಲ್ವಾ, ಅದು ಹೇಗೆ ಅಂತ ವೈಟ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇಲ್ಲಿ ಸ್ಪೈಸಸ್ ಎಲ್ಲ ಸ್ವಲ್ಪ ರೋಸ್ಟ್ ಆದ ನಂತರ ನಾವು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಏನಂದರೆ ಇದಕ್ಕೆ ಮೇನ್ ಬೇಕಾಗಿರೋದೇ ಕಸೂರಿ ಮೇಥಿ ಹಾಕಿದ್ರೆ ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಚಟಪಟ ಅಂತ ಸಿಡಿದ ನಂತರ ನಾನು ಇಲ್ಲಿ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಹಾಕಿ 1-2 ನಿಮಿಷ ಬಾಡಿಸ್ಕೊತೀನಿ ಅಷ್ಟೇ, ಜಾಸ್ತಿ ಹೊತ್ತು ಬಾಡಿಸ್ಕೊಳ್ಳಲ್ಲ. 1-2 ನಿಮಿಷ ಬಾಡಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತೀನಿ. ಅದು ಹಸಿ ಸ್ಮೆಲ್ ಆಗೋದ್ರೊಳಗೆ ಈರುಳ್ಳಿನೂ ಟ್ರಾನ್ಸ್ಪರೆಂಟ್ ಆಗಿ ಚೂರು ಬೆಂದ್ಕೊಂಡಿರುತ್ತೆ, ಹಾಗೆ ಹಸಿ ಸ್ಮೆಲ್ ಕೂಡ ಈರುಳ್ಳಿದು ಹೋಗಿರುತ್ತೆ, ಶುಂಠಿ ಬೆಳ್ಳುಳ್ಳಿದು ಹೋಗಿರುತ್ತೆ. ಅದಾದ ನಂತರ ನಾನಿಲ್ಲಿ ಬೀನ್ಸ್ ಮತ್ತು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ತರಕಾರಿ ಬೇಕು ಎಲ್ಲದೂ ಹಾಕ್ಕೋಬೋದು. ಕ್ಯಾರೆಟು, ನಕಲು, ಹಾಗೆ ಹೂಕೋಸು ಇವನ್ನೆಲ್ಲ ಹಾಕ್ಕೋತೀನಿ ಅಂದರೆ ಹಾಕ್ಕೋಬೋದು. ನಾನು ಇಲ್ಲಿ ಹೂಕೋಸು ತರಿಸಿದ್ದೆ, ಬಟ್ ಬಿಡಿಸೋಷ್ಟು ಆಗ್ತಿರ್ಲಿಲ್ಲ, ತುಂಬ ಮೈಕೈ ನೋವಿತ್ತು ನನಗೆ. ಸುಮಾರು ಒಂದು ವಾರ ಆಗಿತ್ತು ಮೈಕೈ ನೋವು ಬಂದು, ಹೇಳೇ ಇರಲಿಲ್ಲ. ಆದರೂ ಈಗ ಯಾಕೋ ಆಗ್ತಾನೆ ಇರ್ತಿರ್ಲಿಲ್ಲ. ಅದಕ್ಕೋಸ್ಕರ ಒಂದು ಮಾತ್ರೆ ತಗೋ ಅಂತ ಹೇಳಿ ಮಧ್ಯಾಹ್ನ ಬಂದು ಮಾತ್ರೆ ತಂದು ಕೊಟ್ಟು ಹೋದರು ಪಾಪ. ನಾನಿಲ್ಲಿ ತರಕಾರಿ ಹಾಕ್ಕೊಂಡ ನಂತರ ನಾನು ಕರ್ಬೇವಿನ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು, ಅದು ರೋಸ್ಟ್ ಆದ ನಂತರ ಟೊಮೆಟೊ ಹಣ್ಣು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಇದು ಟೊಮೆಟೊ ಹಣ್ಣು ಸ್ಮ್ಯಾಶ್ ಆಗಬೇಕಲ್ಲ, ಅದಕ್ಕೋಸ್ಕರ ನೀಟಾಗಿ ಫ್ರೈ ಮಾಡ್ಕೋತೀನಿ. ಅದು ಸ್ಮ್ಯಾಶ್ ಆಗೋದ್ರೊಳಗೆ ನಾನು ಈ ತರಕಾರಿನೂ ಸ್ಮ್ಯಾಶ್ ಆಗಿರುತ್ತೆ, ತರಕಾರಿನೂ ಕೂಡ ಬೆಂದ್ಕೊಂಡಿರುತ್ತೆ, ಅದಕ್ಕೋಸ್ಕರ ತರಕಾರಿ ಫಸ್ಟ್ ಹಾಕಿದೆ. ಟೊಮೆಟೊ ಹಣ್ಣು ಬೇಗ ಬೇಯುತ್ತೆ, ಬಟ್ ತರಕಾರಿ ಸ್ವಲ್ಪ ಲೇಟ್ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ಅದು ಸ್ವಲ್ಪ ಬೇಗ ಹಾಕ್ಕೊಂಡೆ. ಮತ್ತು ಇಲ್ಲಿ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ. ಇದೊಂದೇ ನಾನು ಮಸಾಲ ಹಾಕೋದು, ಮತ್ತು ಇನ್ನೇನು ಹಾಕೋಲ್ಲ. ಅರಿಶಿನ ಪುಡಿನ ಕೂಡ ಹಾಕೋಲ್ಲ. ವೈಟ್ ಕಲರ್ ಪಲಾವಲ್ಲ, ಅರಿಶಿನ ಕಲರ್ ಹಾಕಿದ್ರೆ ಯೆಲ್ಲೋ ಕಲರ್ ಬರುತ್ತೆ, ಅದಕ್ಕೋಸ್ಕರ ನಾನು ಇಲ್ಲಿ ಯಾವ ಮಸಾಲನೂ ಹಾಕ್ತಾಯಿಲ್ಲ. ಮೆಣಸಿನ್ಕಾಯಲ್ಲೇ ಖಾರ ಇರುತ್ತೆ, ಅದಕ್ಕೋಸ್ಕರ ಈ ತರಕಾರಿ ಎಲ್ಲ ಬೆಂದ್ಕೊಂಡು ಟೊಮೆಟೊ ಮೆತ್ತಗಾದ್ಮೇಲೆ ಅಕ್ಕಿನ ಕೂಡ ಹಾಕ್ಕೊಂಡು ಅಕ್ಕಿನ ಸ್ವಲ್ಪ ಹುರ್ಕೋತೀನಿ. ಅಕ್ಕಿ ನೀಟಾಗಿ ಹುರ್ಕೊಳ್ಳೋದ್ರಿಂದ ಇಲ್ಲಿ ಮೊದಲೇ ನೆನೆಸಿಟ್ಟಿದ್ವಿ ಅಕ್ಕಿ, ಅದು ಕೂಡ ಸಾಫ್ಟ್ ಆಗಿರುತ್ತೆ. ಜೊತೆಗೆ ಇನ್ನೊಂಚೂರು ಈ ಥರ ಹುರ್ಕೊಳ್ಳೋದ್ರಿಂದ ಇನ್ನೂ ಚೂರು ಸಾಫ್ಟ್ ಆಗುತ್ತೆ, ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ, ಮತ್ತು ಮೆತ್ತು ಕೂಡ ಆಗಲ್ಲ. ಅಂದರೆ ಉದುರಾಗಿ ಪಲಾವ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ. ಪಲಾವ್ ಅಂತ ಹೇಳಿ ಪಲಾವ್ ಅಂತಲೇ ಬರುತ್ತೆ, ಆದರೆ ಬಿರಿಯಾನಿ ಮಾಡ್ತಾ ಇರೋದು. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹಾಫ್ ಲೋಟದಷ್ಟು
ಹಾಲು, ಹಾಗೆ ಹಾಫ್ ಲೋಟದಷ್ಟು ಮೊಸರು ಹಾಕ್ಕೋತೀನಿ, ಹಾಗೆ 1 ಲೋಟದಷ್ಟು ನೀರು ಹಾಕ್ಕೋತೀನಿ. ಯಾಕಂದರೆ ಅರ್ಧ 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 ಹಾಲು ಹಾಗೆ ಅರ್ಧ ಮೊಸರು ಸೇರಿ 1 ಲೋಟ ಆಗುತ್ತೆ, 1 ಲೋಟ ನೀರು. ಬೇಕಾದ್ರೆ ನೀವು ಕಮ್ಮಿ ಹಾಕೋಬೋದು ನೀರು, ಬಟ್ ನನ್ನ ಅಕ್ಕಿ ಸ್ವಲ್ಪ ಗಟ್ಟಿ ಇರುತ್ತೆ, ನೆನೆಸಿಟ್ರೂ ಬೇಗ ಬೇಯೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಜಾಸ್ತಿ 1 ಲೋಟದಷ್ಟು ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಅಕ್ಕಿ ಯಾವ ರೀತಿ ಬೇಯತ್ತೆ ನೋಡಿ, ನೀವು ಅರ್ಧ ಲೋಟ ಕಮ್ಮಿ ಹಾಕ್ಕೋಬೋದು, ಇಲ್ಲ ಜಾಸ್ತಿ ಹಾಕಬೇಕಂದ್ರೆ ಜಾಸ್ತಿನೂ ಹಾಕ್ಕೋಬೋದು, ಪ್ರಾಬ್ಲಮ್ ಏನಿಲ್ಲ. ನಾನು ಈ ಥರ ಬೆಂದ್ಕೊಂಡ್ಮೇಲೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಹಾಲೆಲ್ಲ ಹಾಕ್ಕೊಂಡು ಒಂದು ಕುದಿ ಬರೆಸ್ಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡ ನಂತರ ಮತ್ತೊಂದು ಸ್ವಲ್ಪ ಜೋರಾಗಿ ಕುದಿ ಬರೆಸ್ಕೊಂಡು ಈ ಕಡೆ ಲಿಡ್ ಕ್ಲೋಸ್ ಮಾಡ್ತೀನಿ. ಅದು ವಿಷಲ್ ಆಗೋದ್ರೊಳಗೆ ಈ ಕಡೆ ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಪಾತ್ರೆ ಇತ್ತು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತೀನಿ. ಯಾಕಂದರೆ ಅರ್ಜೆಂಟಲ್ಲಿ ಎದ್ದಿರ್ತಿ, ಲೇಟ್ ಬೇರೆ ಆಗಿತ್ತು ಅಲ್ವಾ, ಲೇಟ್ ಎದ್ದಿದ್ನಲ್ವಾ, ಅದಕ್ಕೋಸ್ಕರ ಎಲ್ಲದನ್ನೂ ಅಲ್ಲಲ್ಲೇ ಬಿಟ್ಟಿರ್ತಿದ್ದೆ. ಅದನ್ನು ಕೂಡ ನೀಟಾಗಿ ತಕ್ಕೋತೀನಿ. ಯಾಕಂದರೆ ಅದು ಗ್ರೀನ್ ಮ್ಯಾಟ್ ಆಗಿರೋದ್ರಿಂದ ಅಲ್ಲಲ್ಲೇ ಸಿಕ್ಕೋಬಿಡುತ್ತೆ, ಅದಕ್ಕೋಸ್ಕರ ನೀಟಾಗಿ ತಕ್ಕೊಂಡು. ಹಾಗೆ ಸ್ವಲ್ಪ ಸಾಸಿವೆ ಕೂಡ ಖಾಲಿಯಾಗಿತ್ತು, ಅದನ್ನು ತರಿಸಿಟ್ಟಿದ್ದೆ, ಬಟ್ ಅದು ಮೇಲಿತ್ತು, ಹುಷಾರಿರ್ಲಿಲ್ವ, ಅದಕ್ಕೆ ಎತ್ತು ಮಾಡೋ ಹಾಕೋಕ್ಕೇನೂ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಪೂರ ಖಾಲಿಯಾಗಿತ್ತಲ್ವ, ಮತ್ತು ಇನ್ನು ಹಾಕದೆ ಬೇರೆ ದಾರಿ ಇಲ್ಲ ಅಂತ ಹೇಳಿ ಅದನ್ನು ಕೂಡ ತಕ್ಕೊಂಡು ಇಲ್ಲಿ ಫಿಲ್ ಮಾಡ್ಕೋತಾ ಇದ್ದೀನಿ. ಏನಂದರೆ ಮನೇಲಿ ಸಾಸಿವೆ ಖಾಲಿ ಆಗಬಾರ್ದು ಅಂತ ಹೇಳ್ತಾರೆ. ನಮ್ಮನೇಲಿ ಯಾವಾಗಲೂ ಸಾಸಿವೆ ಖಾಲಿಯಾಗಿರಲ್ಲ, ಬಾಕ್ಸಲ್ಲಿ ಇದ್ದೇ ಇರುತ್ತೆ. ಬಟ್ ಈ ಸಲ ನನಗೊಂದು ಸ್ವಲ್ಪ ಹುಷಾರಿಲ್ಲದೆ ಹತ್ತಿ ಇಳಿಯೋಕ್ಕಾಗದಿರೋದ್ರಿಂದ ಅದನ್ನ ಫಿಲ್ ಮಾಡ್ತಾನೆ ಇಟ್ಟಿರಲಿಲ್ಲ. ನಮ್ಮನೇಲಿ ಅದೇ ಹೇಳ್ತಿದ್ರು, ನೀನು ಯಾವ ಸಾಮಾನು ಫಿಲ್ ಮಾಡದೆ ಇಡಲ್ಲ, ಯಾಕೆ ಹಿಂಗೆ ಬಿಟ್ಟಿದೀಯಾ ಅಂತ. ಅವ್ರು ಫಿಲ್ ಮಾಡಿ ನಂತರ ಇಲ್ಲಿ ಪಾತ್ರೆ ಜೋಡಿಸ್ಕೊಂಡಂತ ಬಂದರೆ ನನ್ನ ಮಗಳಿಲ್ಲಿ ಆಟ ಆಡ್ತಾ ಇದ್ದಾಳೆ. ಇವಳು ಎಷ್ಟು ಚೂಟಿಯಾಗಿದ್ದಾಳಂದರೆ, ಮೊದಲು ಸಿಕ್ಕಾಪಟ್ಟೆ ಸೈಲೆಂಟ್ ಇದ್ಲು, ಈಗ ಚೂಟಿಯಾಗಿರೋದು ಗೊತ್ತಾಗಲ್ಲ, ಅಷ್ಟು ಚೂಟಿಯಾಗಿದ್ದಾಳೆ. ಯಾವಾಗ ನೋಡಿದ್ರು ಅಡುಗೆ ಮನೆ ಸುತ್ತಾ ಇರ್ತಾಳೆ ನನ್ನ ಹಿಂದೆ. ಹೌದು, ನಮ್ಮ ಮನೆ ಗ್ಯಾಸ್ ಪೈಪ್ ಬೇರೆ ಇದೆ ಅಲ್ವಾ, ಅದು ಹಿಡಿದು ಎಲ್ಲಿ ಎಳಿತಾಳೋ ಅಂತ ಅರ್ಧ ಹೆದರಿಕೆ. ಮಕ್ಕಳನ್ನ ಬಿಡೋದೇ ಕಷ್ಟ ಆಗ್ಬಿಟ್ಟಿದೆ ಅಡುಗೆ ಮನೇಲಿ. ಅದಕ್ಕೋಸ್ಕರ ನಾನು ಅಲ್ಲೇ ಇದ್ದಾಗ ಮಾತ್ರ ಇರ್ತಾಳೆ, ಇಲ್ಲಾಂದರೆ ಆ ಕಡೆ ಒಂದು ಟೇಬಲ್ ಇಟ್ಬಿಟ್ಟು ಅಡ್ಡ ಇಟ್ಬಿಟ್ಟು ಅವಳನ್ನು ಆ ಕಡೆ ನಿಲ್ಲಿಸ್ಕೋತೀನಿ. ಹಾಗೆ ಅವಳನ್ನ ಆಟ ಆಡ್ಸ್ಕೊಂತ ಈ ಪಾತ್ರೆನ ಜೋಡಿಸಿ ಪಾತ್ರೆ ಒಂದು ಸ್ವಲ್ಪ ತೊಳೆಯೋದಿತ್ತು, ಹಾಗೆ ಅದನ್ನು ತೊಳ್ಕೊಂಡೆ. ಅಷ್ಟರೊಳಗೆ ವೇಸ್ಟ್ ಏನಿತ್ತಲ್ಲ ಅದು ತೆಗೆದೆ. ಈ ಕಡೆ ವಿಷಲ್ ಕೂಗಿತ್ತು, ಒಂದು 3 ವಿಷಲ್ ಕೂಗಿಸಿದ್ದೀನಿ. 3 ವಿಷಲ್ ಕೂಗಾದ ನಂತರ ಈ ಥರ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿರುತ್ತೆ. ಬೇಕಾದ್ರೆ ನೀವು ಟ್ರೈ ಮಾಡಿ. ಮಕ್ಕಳಿಗೆ ಕೆಲವೊಬ್ರಿಗೆ ಮಸಾಲೆ ತುಂಬ ಇಷ್ಟ ಆಗಲ್ಲ, ಅಂಥವ್ರು ಈ ಥರ ಟ್ರೈ ಮಾಡ್ಬೋದು. ಒಂಚೂರು ಹೊತ್ತಿರಲಿಲ್ಲ, ಈ ಥರ ಒಂದು ಸ್ವಲ್ಪ 1/4 ಲೋಟದಷ್ಟು ನೀರು ಜಾಸ್ತಿ ಆಗಿದಾಗ ಹೊತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಆಲ್ರೆಡಿ ಅಲ್ಲಿ ಒಂದು ಕುದಿ ಬಸಿರ್ತೀವಲ್ಲ ನೀರು, ಏನು ವಿಷಲ್ ಕುದಿಸಿ ಬಸಿರ್ತೀವಲ್ಲ, ಮತ್ತೆ ಒಂದು ವಿಷಲ್ ಹೊಡ್ಸೋದ್ರಿಂದ ಹೊತ್ತೋಗೋ ಚಾನ್ಸಸ್ ಇರುತ್ತೆ. ಈ ಥರ ಒಂದು ಹಾಫ್ ಲೋಟ ನೀರು ಜಾಸ್ತಿ ಹಾಕೋದ್ರಿಂದ ಹೊತ್ತೋಗೋ ಚಾನ್ಸಸ್ಸು ಕಮ್ಮಿ ಇರುತ್ತೆ, ತುಂಬ ಚೆನ್ನಾಗಿ ಬಂದಿರುತ್ತೆ. ಹಾಗೆ ಈ ಕಡೆ ನಾನು ಬಿಸಿ ಆಗಿತ್ತಲ್ವ, ಮತ್ತೊಂದು 5 ನಿಮಿಷ ಅವ್ರು ಸ್ನಾನ ಬರ್ತೀನಿ ಆಮೇಲೆ ತಿಂತೀನಿ ಅಂತ ಹೇಳಿದ್ರಂತ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೆ. ಸ್ನಾನ ಮಾಡ್ಕೊಂಡು ಬಂದ ನಂತರ ನನ್ನ ಮಗನಿಗೆ ಮತ್ತು ಅವರಿಗೆ ಪಲಾವ್ ಹಾಕ್ಕೊಡ್ತಾ ಇದ್ದೀನಿ. ಇಲ್ಲಿ ಬಿರಿಯಾನಿ ತಿಂದು ಅವ್ರವ್ರ ಕೆಲ್ಸಕ್ಕೆ ಹೋದರು. ಹಾಗೆ ಮುದ್ದು ಕೂಡ ಅಂಗನವಾಡಿಗೆ ಹೋಗಿದ್ದ. ಮತ್ತು ಇಲ್ಲಿ ನಂಗೆ ಒಂದು 2 ದಿನದ ಹುಷಾರಿರೋದ್ರಿಂದ ಇಲ್ಲೆಲ್ಲ ಕ್ಲೀನ್ ಮಾಡೋದೇ ಬಿಟ್ಬಿಟ್ಟಿದ್ದೆ. ಹಾಗಾಗಿ ಸ್ವಲ್ಪ ಮಂಚದ ಮೇಲೆ ತುಂಬ ಮೆಸ್ಸಿ ಆಗಿತ್ತು, ಅದನ್ನೂ ಕೂಡ ಕ್ಲೀನ್ ಮಾಡಿಕೊಂಡು ಅಂತ ಬಂದಿದ್ದೀನಿ. ಹಾಗೆ ಅದರೊಟ್ಟಿಗೆ ರೇಷನ್ ಕೂಡ ತರಕಾರಿ ಕೂಡ ತರಿಸಿದ್ದೆ, ಅದು ಅಲ್ಲೇ ಇಟ್ಟಿದ್ದೆ. ಸಂಡೇ ತರಿಸಿದ್ದೆ, ಇದು ವ್ಲಾಗ್ ಹಾಕ್ತಾ ಇದ್ದೆ ಮಂಗಳವಾರ, ಯಾಕಂದರೆ ಸೋಮವಾರನೂ ಸ್ವಲ್ಪ ರೆಸ್ಟ್ ಬೇಕಿತ್ತು ನನಗೆ. ಸಂಡೇ ತರಿಸಿದ್ದೆ, ಸೋಮವಾರದ್ದು ವ್ಲಾಗ್ ಇದು. ಹಾಗೆ ಬ್ರಷೀಟ್ ಕೂಡ ಮಾಡಿಸಿರ್ತಾ ಇದ್ದೀನಿ. ನನ್ನ ಮಗ ಬ್ರಷೀಟ್ ತಂದಿರ್ತಾನಲ್ವಾ, ಪಾಪ ಅವನಿಗೆ ಗೊತ್ತಾಗಲ್ಲ ಹೇಗಿಡಬೇಕು ಅಂತ, ಹಾಗಾಗಿ ಸ್ವಲ್ಪ ಕಲಿಸ್ತಾ ಇದ್ದೀನಿ. ಯಾಕಂದರೆ ಅವ್ರವ್ರ ಕೆಲಸನ ಅವ್ರವರೇ ಮಾಡ್ಕೊಳ್ಳೋಷ್ಟು ಇರಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋದಕ್ಕೆ ಎಲ್ಲದೂ ಕಲಿಸ್ಕೊಡ್ತಾ ಇದ್ದೀನಿ. ಎಲ್ಲ ಮನೇಲಿ ನಾವೇ ಇರಲ್ಲ, ಕೆಲವೊಮ್ಮೆ ಎಲ್ಲರೂ ಹೋಗಿರ್ತಾರೆ ಅಂತ ಟೈಮಲ್ಲಿ ಅವ್ರವ್ರ ಕೆಲಸ ಅವರೇ ಮಾಡಿಕೊಂಡ್ರೆ ಇಟ್ಕೊಳ್ಳೋರಿಗೂ ಖುಷಿ ಆಗುತ್ತಲ್ವ. ಅದಕ್ಕೋಸ್ಕರ ನಾವೇನೆಲ್ಲೂ ಕಲಿಸೋದು ಇಲ್ಲ. ಬಟ್ ಆದರೆ ಈ ಥರ ಅವ್ರ ಕೆಲಸ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೆಲಸನೂ ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗೆ ಅವ್ರಿಗೂ ಕೂಡ ನಾವು ಮಾಡ್ಕೋಬೋದು ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ.
ಹಾಗೆ ಇಲ್ಲಿ ತರಕಾರಿ ತಂದಿದ್ನಲ್ಲ ಅದು ಕೂಡ ಒಂದು ಪೇಪರ್ ಶೀಟ್ ಮೇಲೆ ಹಾಕ್ಕೊಂಡು ನೀಟಾಗಿ ಜೋಡಿಸ್ಕೊಂಡು ತೆಗೆದಿಟ್ಕೊತೀನಿ. ಸ್ವಲ್ಪ ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪೆಲ್ಲ ತರಿಸ್ಕೊಂಡಿದ್ದೆ, ಏನೂ ಇರಲಿಲ್ಲ ಮನೆಯಲ್ಲಿ, ತರಕಾರಿ ಎಲ್ಲ ಖಾಲಿಯಾಗಿತ್ತು. ಅದಕ್ಕೋಸ್ಕರ ಪಾಲಕ್ ಸೊಪ್ಪು ನಾಳೆ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಹಾಗೆ ಅದರೊಟ್ಟಿಗೆ ಈ ಥರ ಹುರುಳಿಕಾಳು ಏನು ಮೊಳಕೆ ಕಟ್ಟಿರ್ತೀವಲ್ಲ ಅದು ಹಾಕೊಳ್ಳೋದ್ರಿಂದ ಪಾಲಕ್ ಸೊಪ್ಪು ಹೆಲ್ತಿಗೆ ಒಳ್ಳೆಯದು. ಹಾಗೆ ಈ ಥರ ಹುರುಳಿಕಾಳು ತುಂಬ ಒಳ್ಳೆಯದು. ಡಿಸ್ಟರ್ಬೆನ್ಸ್ ಆದರೆ ಇಗ್ನೋರ್ ಮಾಡಿ, ಯಾಕಂದರೆ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ. ಇವಳನ್ನು ಮಲಗಿಸ್ಕೊಂಡು ವಾಯ್ಸ್ ಓವರ್ ಕೊಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಅವಳು ಎಚ್ಚರ ಇರುವಾಗಲೇ ವಾಯ್ಸ್ ನೋಡ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ತರಿಸ್ಕೊಂಡಿದ್ದೆ, ಎಲ್ಲದನ್ನು ಜೋಡಿಸ್ಕೋತೀನಿ ಒಂದೊಂದೇ. ಹಾಗೆ ಗೊತ್ತಾಗುತ್ತೆ ಯಾವ್ದು ಬಂದಿದೆ ಯಾವ್ದು ಬಂದಿಲ್ಲ ಅಂತ. ಆಲ್ಮೋಸ್ಟ್ ಆನ್ಲೈನಲ್ಲಿ ನಾವು ಯಾವ್ದು ಬುಕ್ ಮಾಡಿದ್ದೀವಿ ಅದು ಯಾವುದು ಮಿಸ್ ಆಗೋಲ್ಲ, ಎಲ್ಲ ನೀಟಾಗಿ ಬಂದಿರುತ್ತೆ. ಅದು ಜೆಪ್ಟೋಲ್ಲಿ ಕೂಡ ಯಾವಾಗ್ಲೂ ನೀಟಾಗಿ ಫ್ರೆಶ್ ಆಗಿರೋ ತರಕಾರಿ ಕೊಡ್ತಾರೆ. ಬಟ್ ಈ ಸಲ ಯಾಕೋ ಪಾಲಕ್ ಸ್ವಲ್ಪ ಬಾಡೋಗಿದೆ ಅಂತ ಅನ್ನಿಸ್ತು. ಆದರೂ ಪರವಾಗಿಲ್ಲ ಅಂತ ಎತ್ತಿಟ್ಕೊಂಡೆ, ಯಾಕಂದರೆ ನಾನು ಮೊದಲೇ ನೋಡಬೇಕಿತ್ತು, ನೋಡ್ಕೊಂಡಿರಲಿಲ್ಲ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ವೆಜ್ ಬಿರಿಯಾನಿ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ.